ಐ ಹೋಪ್ ಜಾಸ್ತಿ ಆಯಿತು, ಬ್ರೇಕ್ಔಟ್ಸ್ ಎಲ್ಲ ಆಗುತ್ತೆ. ನಮಃ ಶಿವಾಯ. ಗುಡ್ ಮಾರ್ನಿಂಗ್, ಗುಡ್ ನೈಟ್. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಭವಿಷ್ಯನ್ಗೆ ಲಂಚ್ ಬಾಕ್ಸ್ ವೆರಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಆಗುವಂಥ ಥಿಂಗ್ ಮಾಡಿ ಕಳಿಸ್ತಾ ಇದ್ದೀನಿ. ದ್ಯಾಟ್ ಈಸ್ ಸ್ಯಾಂಡ್ವಿಚ್. ಆ್ಯಂಡ್ ನಾನು ಮಾಡ್ತಾ ಇರೋದು ಆಲೂಗೆಡ್ಡೆ ಸ್ಯಾಂಡ್ವಿಚ್. ಸೊ ಅದಕ್ಕೆ ಮಾಡ್ಕೋಬೇಕಾಗಿರೋದು ತುಂಬ ಈಸಿ ಗೈಸ್. ಆಲ್ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ. ಇನ್ ಶಾರ್ಟ್ ನಿಮಗೆ ಹೇಳ್ತೀನಿ, ಏನಿಲ್ಲ. ಫಸ್ಟ್ ಥಿಂಗು, ಆಲೂಗೆಡ್ಡೆ ಪಲ್ಯ ಮಾಡ್ಕೊಳ್ಳಿ. ಆಲೂಗೆಡ್ಡೆ ಪಲ್ಯಕ್ಕೆ ನಾನು ಕ್ಯಾಪ್ಸಿಕಮ್ ಸಹ ಹಾಕ್ಕೊಂಡಿದ್ದೀನಿ. ಸೊ ಎಸ್, ಇಲ್ಲಿ ಆಲೂಗೆಡ್ಡೆ ಪಲ್ಯ ಮಾಡ್ಕೊಂಡಿದ್ದೀನಿ. ಓಕೆ, ಅದಾದಮೇಲೆ ಬ್ರೆಡ್ನ ರೋಸ್ಟ್ ಮಾಡ್ಕೊಳ್ಳಿ. ಆಲ್ರೆಡಿ ನಾನು ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಬ್ರೆಡ್ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಆಲೂಗೆಡ್ಡೆ ಪಲ್ಯನ ಬ್ರೆಡ್ಗೆ ಹೀಗೆ ಹಾಕ್ಕೊಳ್ಳಿ ಗೈಸ್. ನಾನಿವಾಗ ಮಾಡ್ತಿರೋದು 2 ಸ್ಯಾಂಡ್ವಿಚ್ಚು, ಅವಳಿಗೆ ಸಾಕಾಗುತ್ತೆ. ಸೊ ಆಲ್ರೆಡಿ ನಾನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. 2 ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದ್ರ ಮೇಲೆ ನಾನು ಸ್ವಲ್ಪ ಕ್ಯಾಪ್ಸಿಕಮ್ ಎಕ್ಸ್ಟ್ರಾ ಹಸಿ ಕ್ಯಾಪ್ಸಿಕಮ್ ಚೂರು ಹಾಕ್ತಾಯಿದ್ದೀನಿ. ಅಂದರೆ ಒಂಚೂರು ಕ್ರಂಚಿಗೆ ಸಿಗಲಿ ಅಂತ ಹೇಳಿಬಿಟ್ಟು. ಕ್ಯಾರೆಟ್ ಸಹ ಹಾಕ್ಕೋಬೋದು ನೀವು. ನಾನು ರಾ ಕ್ಯಾರೆಟ್ ಅವಳಿಗೆ ಲಂಚ್ ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ದಟ್ಸ್ ವೈ ಇದಕ್ಕೆ ಹಾಕ್ತಾಯಿಲ್ಲ. ಆ್ಯಂಡ್ ದೆನ್ ಕ್ಯಾಪ್ಸಿಕಮ್ ಆದಮೇಲೆ ಸ್ವಲ್ಪ ಆನಿಯನ್ ಇಷ್ಟೇ ಗೈಸ್, ಮುಗೀತು. ಇವಾಗ ಇನ್ನೊಂದು ಸ್ಯಾಂಡ್ವಿಚ್ನ ಹೀಗೆ ಕವರ್ ಅಪ್ ಮಾಡಿಬಿಡೋದು ಗೈಸ್. ಅಷ್ಟೇ, ಮುಗೀತು ಗೈಸ್. ಐ ಶೋ ಯು ಒಂದು ತೋರಿಸ್ತೀನಿ ಹೆಂಗೆ ಕಾಣಿಸ್ತಿದೆ ಅಂತ. ನೋಡಿ ಗೈಸ್, ಈ ಥರ ಕಾಣಿಸ್ತಿದೆ. ದೆನ್ ಹೀಗೆ ಕವರ್ ಅಪ್ ಮಾಡಿಬಿಡೋದು ಗೈಸ್. ಸ್ಯಾಂಡ್ವಿಚ್ ಮಾಡಿ ಮುಗ್ದಿದೆ. ಲಂಚ್ ಬಾಕ್ಸ್ಗೆ ಇವಾಗ ಹಾಕ್ಬಿಟ್ಟು ಪ್ಯಾಕ್ ಮಾಡ್ತಾ ಇದ್ದೀನಿ. ಆಲೂ ಬ್ರೆಡ್ ಸ್ಯಾಂಡ್ವಿಚ್ ಹಾಕಿದ್ದೀನಿ ಆ್ಯಂಡ್ ಚಿಲ್ಲಿ ಹಾಕಿದ್ದೀನಿ, ಕ್ಯಾರೆಟ್, ಒಂದು ಚಾಕ್ಲೇಟು ಮತ್ತು ಸಾಸ್ ಇಟ್ಟಿದ್ದೀನಿ ಗೈಸ್. ಇಷ್ಟೇ. ಇವತ್ತು ಜ್ಯೂಸು ಏನು ಮಾಡಿಕೊಡ್ತಾ ಇಲ್ಲ ಅವಳಿಗೆ. ಇಷ್ಟನ್ನು ಹಾಕ್ಕೊಟ್ರೇನೇ ಅವಳು ಜಾಸ್ತಿ ಆಯಿತು ಅಂತ ಹೇಳ್ತಾಳೆ. ಸೊ ಅಷ್ಟೇ ಗೈಸ್. ನಾನು ಜಾಸ್ತಿ ಅವಳಿಗೆ ಚಪಾತಿ ರೈಸು ಮಾಡ್ಕೊಡೋಣ ಅಂತ ಅನ್ಕೋತೀನಿ. ಚಪಾತಿ ಓಕೆ, ದಿನ ಮಾಡೋಕ್ಕಾಗಲ್ಲ, ಅದಕ್ಕೆ ರೈಸ್ ಮಾಡೋಣ ಅಂತ ಅಂದರೆ ಅವಳು ರೈಸ್ ಎಲ್ಲ ತಿನ್ನೋದಕ್ಕಾಗಲ್ಲ, ತುಂಬ ಹೊತ್ತಾಗುತ್ತೆ, ಜಾಸ್ತಿ ಹಾಕ್ಕೊಟ್ಬಿಡ್ತೀಯ ನೀನು ಅಂತ ಹೇಳ್ತಾಳೆ. ಅದಕ್ಕೆ ಅವಳೇ ಬ್ರೆಡ್ ಸ್ಯಾಂಡ್ವಿಚ್ ಮಾಡಿಕೊಡು ಅಂತ ಹೇಳಿದ್ಲು. ಸೊ ದಟ್ಸ್ ವೈ ಇವತ್ತು ಆಲೂಗೆಡ್ಡೆ ಬ್ರೆಡ್ ಸ್ಯಾಂಡ್ವಿಚ್ ಮಾಡಿದ್ದೀನಿ. ರೆಡಿ. ನಮ್ಮ ಭವಿಷ್ಯನೂ ರೆಡಿ ಆಗಿದ್ದಾಳೆ. ಸ್ನಾನ ಮಾಡಿಕೊಂಡು ನಾನು ಸಹ ರೆಡಿ ಆಗಿಬಿಡ್ತೀನಿ ಗೈಸ್. ಓಕೆ, ರೆಡಿ ಆಗಿದ್ದೀವಿ ಗೈಸ್. ಇವಾಗ ಭವಿಷ್ಯನೂ ರೆಡಿ ಆಗಿದ್ದಾಳೆ. ಹೆಂಗೆ ಕಾಣಿಸ್ತಾ ಇದ್ದಾಳೆ ಅಂತ ತೋರಿಸ್ತೀನಿ ನೋಡಿ ಗೈಸ್. ನಿಂತ್ಕೋ ಆ ಕಡೆ ನೋಡಿ ಗೈಸ್. ಏಯ್ ಬಾದು ಕರೆಕ್ಟಾಗಿ ನಿಂತ್ಕೊಂಡು ತೋರಿಸು. ಓಕೆ, ಹೊರಡೋಣ. ಬಾಯ್ ಬಾಯ್. ಅಲ್ಲ ಹಾಯ್. ಚಿಕ್ಕರಣ ಕೂತಿದ್ದಾರೆ. ಯಾರ ಅಂತ ಕೇಳು ಮಾಮಂಗೆ. ಬಾಯ್ ಮಾಮ. ಬಾಯ್ ಮಾಮ. ಗೈಸ್, ಭವಿಷ್ಯನ ಬಿಟ್ಟು ಕಾಲೇಜ್ಗೆ ನಾನು ಮನೆಗೆ ವಾಪಸ್ ಬಂದೆ. ಸೊ ಈಗ ಇನ್ನೊಂದು ಸ್ವಲ್ಪ ಹೊತ್ತು, ಇನ್ನೂ ಟೈಮ್ ಇದೆ ತುಂಬ. ಸೊ ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಒಂಚೂರು ಅವಲಕ್ಕಿ ಆ್ಯಂಡ್ ನಾನು ಸಹ ಒಂಚೂರು ಸ್ಯಾಂಡ್ವಿಚ್ ತಿಂತೀನಿ. ಬಿಕಾಸ್ ನನಗೂ ತಿನ್ಬೇಕನ್ನಿಸ್ತಿದೆ. ಸೊ ಒಂಚೂರು ಕಂಟ್ರೋಲಲ್ಲಿ ತಿಂತೀನಿ. ಆ್ಯಂಡ್ ಇನ್ನೊಂದು, ನಾವು ಯಾವಾಗ ಡಯಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವೋ ಆವಾಗಲೇ ನಂಗೆ ಸ್ಪೆಷಲಿ ಬ್ರೇಕ್ಔಟ್ಸ್ ಎಲ್ಲ ಆಗುತ್ತೆ. ಹಿಂಗೆ ಗುಳ್ಳೆಗಳೆಲ್ಲ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಕ್ಕೆ ಅಂತ ಅಂದರೆ ಇಂಪ್ಯೂರಿಟೀಸ್ ಎಲ್ಲ ಆಚೆ ಬರ್ತಿದೆ. ಸೊ ಹ್ಯಾವ್ ಸಮ್ ಪೇಷನ್ಸ್. ಅದಾದಮೇಲೆ ಚೆನ್ನಾಗಿರೋ ಸ್ಕಿನ್ನು, ಅದೇ ಸ್ಕಿನ್ನು ಕ್ಯೂರ್ ಆಗಿಬಿಟ್ಟು ಕ್ಲಿಯರ್ ಆಗುತ್ತೆ ಅಂತ ಅದೊಂದು ಸೈನು. ಸೊ ಎಸ್,
ಚೆನ್ನಾಗಿ ನೀರು ಕುಡೀರಿ ಮತ್ತು ಹೆಲ್ದಿ ಥಿಂಗ್ಸ್ ತಿನ್ನಿ. ಸ್ಕಿನ್ ಅದಷ್ಟಕ್ಕದೆ ಗ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಏನು ಕೆಲಸ ಇದೆಯೋ ಅದು ನೋಡಬೇಕು. ಎಸ್ ಗೈಸ್, ಆಮೇಲೆ ಸಿಗ್ತೀನಿ. ಗೈಸ್, ಗಂಟೆ 3:30 ಆಗಿದೆ. ಸೊ ನಾನು ಇವತ್ತು ಊಟಕ್ಕೆ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ ತೋರಿಸ್ತೀನಿ ನೋಡಿ. ರೈಸ್ಗೆ ಕ್ಯಾರೆಟು ಮತ್ತು ಹೆಸರು ಕಾಳು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಇದು ಸಬ್ಬಕ್ಕಿ ಸೊಪ್ಪಿನ ಪಲ್ಯ. ದಿಸ್ ಇಸ್ ಸ್ವೀಟ್ ಪೊಟ್ಯಾಟೊ. ದಿಸ್ ಇಸ್ ಗೆಣಸು. ಆ್ಯಂಡ್ ಇದು ಬಂದ್ಬಿಟ್ಟು ಜೀರಿಗೆ ಬಜ್ಜಿ ಸಾರು. ಇವತ್ತು ನಾನು ರಾಗಿ ಮುದ್ದೆ ಮಾಡ್ಕೊಂಡಿಲ್ಲ. ಆ್ಯಕ್ಚುಲಿ ನಂದು ಊಟ ಆಗೋಗ್ಬಿಟ್ಟಿದೆ. ಇದು ನಮ್ಮ ಯಜಮಾನ್ರಿಗೆ ಅಂತ ಪ್ಲೇಟ್ ರೆಡಿ ಮಾಡಿರೋದು. ಎದ್ದೆ ತುಂಬ ಹೊಟ್ಟೆ ಆಗೋಯ್ತು. ನಾನು ಅದಕ್ಕೆ ಮುದ್ದೆ ಮಾಡ್ಕೊಳ್ತೀರ. ಇನ್ನು ಮಿಕ್ಕಿದ ಐಟಮ್ಸ್ ಇಲ್ಲಿ ಏನೇನು ಹಾಕಿದ್ದೀನೋ ಎಲ್ಲ ತಿಂದಿದ್ದೀನಿ. ಸೊಪ್ಪು ತರಕಾರಿ ಎಲ್ಲ ತಿಂದಿದ್ದೀನಿ. ಸೊ ನನ್ನ ಅಡ್ವೈಸು ಯಾವಾಗಲೂ ಗೈಸ್, ನಿಮಗೆ ತುಂಬ ಹೊಟ್ಟೆ ಆಗೋಕ್ಕಿಂತ ಮುಂಚೆನೇ ಅಡುಗೆ ರೆಡಿ ಮಾಡಿ ಇಟ್ಬಿಡಿ. ಅದರ್ವೈಸ್ ಏನಾಗುತ್ತೆ ಅಂದರೆ ಏನು ಸಿಗುತ್ತೋ ಅದು ತಿನ್ಬಿಡ್ತೀರಾ. ಇನ್ ಕೇಸ್ ನಾನು ಅಡುಗೆ ರೆಡಿ ಮಾಡ್ತೀರಾ ಇದ್ದಿದ್ರೆ ಗ್ಯಾರಂಟಿ ಫ್ರಿಜ್ಜಲ್ಲಿರೋ ಚಾಕ್ಲೇಟ್ನ ತಿನ್ನೋದಕ್ಕೆ ಅಂತ ಕೈ ಹಾಕ್ತಿದ್ದೆ. ಸೊ ಥ್ಯಾಂಕ್ ಗಾಡ್ ನಾನು ರೆಡಿ ಮಾಡಿಟ್ಟಿದ್ದೆ ಅಡುಗೆ. ಸೊ ಫಸ್ಟು ಊಟನೇ ಮಾಡಿದೆ. ಆಮೇಲೆ ರಾಗಿ ಒಂದು ಮಿಸ್ ಆಯಿತು. ಇವತ್ತು ದಿನ ಮಿಸ್ ಮಾಡೋದಕ್ಕೆ ಹೋಗೋದಿಲ್ಲ. ಓಕೆ, ಇವಾಗ ಊಟ ಕೊಡ್ತೀನಿ ನಮ್ಮ ಯಜಮಾನ್ರಿಗೆ. ಆ್ಯಂಡ್ ಐಲ್ ಮೀಟ್ ಯು ಲೇಟರ್. ಗೈಸ್, ನಮ್ಮ ಯಜಮಾನ್ರಿಗೆ ಹೇಳಿದೆ ರೀ ಇವತ್ತು ಮುದ್ದೆ ಮಾಡಲಿಲ್ಲ ರೀ, ಅಡ್ಜಸ್ಟ್ ಮಾಡ್ಕೊಳ್ಳಿ, ನಾಳೆ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರಿಗೆ ಮುದ್ದೆ ಹೋಗಿ ನಿದ್ದೆ ಅಂತ ಕೇಳ್ತಿದ್ದೆ. ಇಷ್ಟೊತ್ತು ಮಲಗಿದ್ದಲ್ಲೇ ಯಾಕೆ ಸುಳ್ಳು ಹೇಳ್ತೀಯ, ನಿದ್ದೆ ಮಾಡ್ತಿದ್ದಲ್ಲೇ ಅಂತ ಹೇಳಿದ್ರು. ಅದಕ್ಕೆ ನಾನು ನಿದ್ದೆ ಅಲ್ಲ, ಮುದ್ದೆ ಮಾಡಿಲ್ಲ ಅಂದೆ. ನಮ್ಮ ಯಜಮಾನ್ರು ನೋಡಿ ಪೂಜೆ ಮಾಡ್ತಾ ಇದ್ದಾರೆ. ಓಂ ನಮಃ ಶಿವಾಯ. ಹಲೋ ಗೈಸ್, ನನ್ನ ಟ್ಯೂಷನ್ ಮುಗೀತು. ಸೊ ಇವಾಗ ತಾನೇ ಕಾಫಿ ಮಾಡಿಕೊಂಡೆ. ಭವಿಷ್ಯದೊಂದು ಬಟ್ಟೆ ಹೊಲಿಯೋದಕ್ಕೆ ಹಾಕಕ್ಕೆ ಹೋಗಬೇಕಾಗಿತ್ತು. ಸೊ ಹೋಗಿ ಬಟ್ಟೆ ಹೊಲಿಯೋದಕ್ಕೆ ಹಾಕಿ ಬಂದು ಕಾಫಿ ಮಾಡ್ಕೊಂಡಿದ್ದೀನಿ. ನಾನು ಮುಕ್ಕಾಲು ಭಾಗ ಕೊಡ್ತೀನಿ, ಭವಿಷ್ಯನ ಕಾಲು ಭಾಗ ಕೊಡ್ತೀನಿ. ಆ್ಯಂಡ್ ಭವಿಷ್ಯ ಇಲ್ಲಿ ಕೂತಿದ್ದಾಳೆ. ಹಲೋ ಗೈಸ್, ಗುಡ್ ಮಾರ್ನಿಂಗ್, ಗುಡ್ ನೈಟ್. ಓಕೆ, ನೀನೇನಾದ್ರು ಸೈನ್ ಮಾಡು, ನಾನು ಅದನ್ನು ಹೇಳ್ತೀನಿ. ಓಕೆ, ನನ್ನ ಲಾಸ್ಟ್ ಬೆರಳು ನೋಡಿ ಎಷ್ಟು ಚೆನ್ನಾಗಿದೆ, ಕ್ಯೂಟಾಗೆ. ನೋಡಿ 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 ನೋಡಿ. ಹಾಂ, ಅಲ್ಲಿ ಫೋನ್ ಬರ್ತು ಅಪ್ಪಂದು. ಅಲ್ಲಿ ಎಲ್ಲ ಎತ್ತು. ಸರಿ ಗೈಸ್, ಓಕೆ ಗೈಸ್, ನಮ್ಮ ಯಜಮಾನ್ರು ಓಟ್ಸ್ ತಂದಿದ್ದಾರೆ. ನೆನ್ನೆ ಒಂಚೂರು ಮಾಡಿದ್ದೆ ನಾನು. ಹಾಲು ಹಾಕ್ಬಿಟ್ಟು ಹಾಲು ಕಾಯಿಸಾದ್ಮೇಲೆ ಓಟ್ಸ್ ಹಾಕ್ಬಿಟ್ಟು 1 ಮಿನಿಟ್ ಬೇಯಿಸಿದೆ. ಅದಾದಮೇಲೆ ತಿಂದರು ಅವರು. ನಾನು ಟೇಸ್ಟ್ ನೋಡಿಟ್ಟಿಲ್ಲ, ಇವಾಗ ಮಾಡಿದೆ. ರಾತ್ರಿ ಬೇಕು ಒಂಚೂರು ಅಂತ ಹೇಳಿದರು. ಸೊ ಮಾಡಿದ್ದೀನಿ. ಒಂದು ಪಿಂಚ್ ಆಫ್ ಸಕ್ಕರೆ ಸಹ ಹಾಕಿದ್ದೀನಿ. ಹಿಂಗಾಗಿದೆ. ನನಗೂ ಟೇಸ್ಟ್ ನೋಡಿದೆ, ನನಗೆ ಇಷ್ಟ ಆಯಿತು. ನಾಳೆಯಿಂದ ಒಂಚೂರು ಸ್ವೀಟ್ ತಿನ್ನಬೇಕು ಅನ್ನಿಸ್ದಾಗ ಅದನ್ನು ಮಾಡಿಕೊಂಡು ತಿಂತೀನಿ. ನಾನು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಇನ್ ಕೇಸ್ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಅಂಟಿಲ್ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್, ಬಾಯ್ ಬಾಯ್, ಟಾಟಾ.